welcome back to the Vidya Shakti Maths online class, and I also welcome to the all teachers who have attended the today's session. Okay, so today we are going to learn about the algebraic expression. Okay, I hope all of you remember that algebraic expression. In this chapter, what we learned in our last class, algebraic expression ಒಳಗೆ ಏನ್ ಕಲಿತಾ ಇದ್ವಿ? algebraic expression ನಲ್ಲಿ ಏನ್ ಕಲಿತಾ ಇದ್ವಿ? ನೆನಪಿಲ್ವಾ ಯಾರಿಗೂ? algebraic expression ಅಲ್ಲಿ ಮಲ್ಟಿಪ್ಲೈಯಿಂಗ್ ಬೈನಾಮಿಯಲ್ ಬೈ ಬೈನಾಮಿಯಲ್ ಅಂದ್ರ ದ್ವಿಪದದಿಂದ ದ್ವಿಪದಕ್ಕೆ ನಾವು ಗುಣಾಕಾರವನ್ನ ಅಥವಾ ಮಲ್ಟಿಪ್ಲಿಕೇಶನ್ ಅನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಒಳಗೆ ಕಲಿತಾ ಇದ್ವಿ. ಓಕೆ, ಸೊ ಆಮೇಲೆ ನಾನು ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ ನಿಮ್ಗೆ 2. ಹ್ಯಾವ್ ಯು ಸಾಲ್ವ್ ದಟ್? ಸಾಲ್ವ್ ಮಾಡಿದಿರಿ? ಮಾಡಿದಿರಿ ಅನ್ಕೋತೀನಿ. ಓಕೆ, ಸೊ ನೀವು ಸಾಲ್ವ್ ಮಾಡಿದಿರಿ ಅನ್ಕೋತೀನಿ ನಾನು. ಓಕೆ, ಸೊ ನಿಮ್ಗೆ ಲಾಸ್ಟ್ ಮೊಮೆಂಟಿಗೆ ನಾನು 2 ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದೆ, ಬಹಳ ಈಸಿ ಪ್ರಾಬ್ಲಮ್ಸ್. ಬಟ್ ನೀವು ಮಾಡಿರಿ ಇಲ್ಲೋ ಗೊತ್ತಿಲ್ಲ, ಮಾಡಿರಿ ಅನ್ಕೋತೀನಿ. ಎಸ್ ಮ್ಯಾಮ್ ಅಂತ ಯಾದವಾಡ್ ಸ್ಕೂಲಿಂದ ಬರ್ತಾ ಇದೆ, ಮತ್ತೆ ಬೇರೆ ಬೇರೆ ಸ್ಕೂಲಿಂದ ನಾಗೇನಹಳ್ಳಿ, ಓಕೆ, ಹುಣಸೆಕಟ್ಟಿ, ಓಕೆ, ಮಾದನಹಳ್ಳಿ, ಚಳ್ಳಕೆರೆ ಸ್ಕೂಲಿಂದ. ವೆರಿ ಗುಡ್ ಸ್ಟೂಡೆಂಟ್ಸ್, ವೆರಿ ಗುಡ್. ಓಕೆ, ಸೊ ಇವಾಗ ನಾನು ಏನ್ ಕಲಿಸ್ತಾ ಇದ್ದೀನಿ ಅಂತಂದ್ರೆ ಇವತ್ತಿನ ಟಾಪಿಕ್ ಮಲ್ಟಿಪ್ಲೈಯಿಂಗ್ ಬೈನಾಮಿಯಲ್ ಬೈ ಟ್ರೈನಾಮಿಯಲ್. ಓಕೆ, ಸೊ ಬೈನಾಮಿಯಲ್ ಅಂದ್ರೆ ದ್ವಿಪದದಿಂದ ತ್ರಿಪದಕ್ಕೆ ಅಂದ್ರೆ ಬೈನಾಮಿಯಲ್ ಬೈ ಯಾವ್ದು ಹೇಳ್ರಿ? ಟ್ರೈನಾಮಿಯಲ್. ಹೌದಾ? ಟ್ರೈನಾಮಿಯಲ್ ಅಂದ್ರೆ ತ್ರಿಪದೋಕ್ತಿಗೆ ನಾವು ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡಬಹುದು ಅಂತ ಹೇಳಿ. ಓಕೆ, ಸೊ ಬೈನಾಮಿಯಲ್ ಬೈ ಟ್ರೈನಾಮಿಯಲ್. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ಸ್. ಸೊ ಎಕ್ಸಾಂಪಲ್ ನಾನು ಏನ್ ಕೊಡ್ತಾ ಇದ್ದೀನಿ ಅಂದ್ರೆ, ಸೊ ಒಂದು ಎಕ್ಸಾಂಪಲ್ ಅನ್ನ ಬರೀತೇನೆ ನೋಡ್ರಿ. x+5 is 1 ಬೈನಾಮಿಯಲ್. ಓಕೆ, ಸೊ ಇದೊಂದು ಬೈನಾಮಿಯಲ್. ಇಲ್ಲಿಂದ ನಾವು ಯಾವ್ದಕ್ಕ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೀವಿ? ಟ್ರೈನಾಮಿಯಲ್ಗೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೀವಿ. ಓಕೆ, ಸೊ x² + 2x + 2 ಅಂತ ಇದೆ, ರೈಟ್? ಸೊ ಏನಾಯ್ತು? x+5 ಅನ್ನೋದು ಒಂದು ಬೈನಾಮಿಯಲ್, x² + 2x + 2 ಅನ್ನೋದು ಒಂದು ಟ್ರೈನಾಮಿಯಲ್. ಇವಾಗ ನಾವ್ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು, ಆಮೇಲೆ ಅದ್ರದ್ದು ಏನೇನ್ ಪ್ರೊಸೀಜರ್ ಅದಾವ ಅಂತ ನೋಡೋಣ ಒಂದ್ ಸೆಕೆಂಡ್. ಓಕೆ, ಸೊ ಇವಾಗ ಏನಿಲ್ಲ, ಸಿಂಪಲ್ ಬೈನಾಮಿಯಲ್ ಯಾವ ರೀತಿ ಇತ್ತು ಅದೇ ರೀತಿ, ಬಟ್ ಇಲ್ಲಿ 3 ಟರ್ಮ್ಸ್ ಗಳದಾವ ಅಷ್ಟೇ, ಏನು ಡಿಫರೆನ್ಸ್ ಇಲ್ಲ. ಓಕೆ, ಸೊ ಯಾವ ರೀತಿ? x ಇಂಟು ಒಂದ್ಸಲ x ದಿಂದ ಈ ಹೋಲ್ ಪೂರ್ತಿ ನಾವು ಈ ಬ್ರಾಕೆಟ್ ಗೆ ಮಲ್ಟಿಪ್ಲೈ ಮಾಡ್ಬೇಕು, ಆಮೇಲೆ ಇನ್ನೊಂದ್ಸಲ 5 ದಿಂದ ಇದಕ್ಕೆ ನಾವು ಮಲ್ಟಿಪ್ಲೈ ಮಾಡ್ಬೇಕು, ಇಷ್ಟೇ. ಓಕೆ, ಸೊ x ಇಂಟು x² 2x + 2, ಕರೆಕ್ಟಾ? x ಈ x ಅನ್ನ ಇಲ್ಲಿ ಬರ್ಕೊಂಡೆ, ಅದಾದ್ಮೇಲೆ x² + 2x + 2 ಅನ್ನ ಇಲ್ಲಿ ಬರ್ಕೊಂಡೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇರೋದು ಏನಿದೆ? ನನ್ಗಿಲ್ಲೇ +5 ಇದೆ, ಹೌದಾ? ಸೊ +5 ಆದ್ಮೇಲೆ ಅಗೇನ್ ಮತ್ತೆ ಇದೇ ಪ್ರಾಬ್ಲಮ್ ಅನ್ನ ಅಂದ್ರೆ ಈ ಟ್ರೈನಾಮಿಯಲ್ ಅನ್ನ ಇಲ್ಲಿ ಬರ್ಕೋಬೇಕು, ಈ ಬ್ರಾಕೆಟ್ ಅನ್ನ. ಓಕೆ, ಸೊ x² + 2x + 2, ಹೌದಾ? ಈ ಸ್ಟೆಪ್ ಕ್ಲಿಯರ್ ಆಯ್ತಾ ನಿಮ್ಗೆ? x ಇಲ್ಲಿ x² + 2x + 2, ಆಮೇಲೆ 5 ಅನ್ನ ಇಲ್ಲಿ ಬರ್ಕೊಂಡೆ, ಅದಾದ್ಮೇಲೆ ಅಗೇನ್ ನಾನು x² + 2x + 2 ಅನ್ನ ಇಲ್ಲಿ ಬರ್ಕೊಂಡೆ. ಓಕೆ, ಸೊ ಅದಾದ್ಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರ ಈ x ದಿಂದ ಈ ಪೂರ್ತಿ ಬ್ರಾಕೆಟ್ ನಲ್ಲಿ ಇರುವಂತ 3 ಟರ್ಮ್ಸ್ ಗೂ ನಾವ್ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. x ಇಂಟು x² ಏನಾಗತ್ ನೋಡ್ರಿ? x³, ಕರೆಕ್ಟಾ? x ಇಂಟು x³ ಅದಾದ್ಮೇಲೆ x ಇಲ್ಲೇ 2 ಅಂತ ಇದೆ, ಸೊ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. ಸೊ 1 ಇಂಟು 2 is 2 x², x ಇಂಟು x² ಪ್ಲಸ್ ಇಲ್ಲಿ ಏನಾಯ್ತು ನೋಡ್ರಿ? 2 ಇದೆ, ಇಲ್ಲಿ x ಇದೆ, ರೈಟ್? ಸೊ 2 ಇಂಟು x is 2x, ಹೌದಾ? ಸೊ x³ 2x² and 2x ಅಂತ ಬಂತು. ಓಕೆ, ಸೊ ಇದು ಪಾರ್ಟ್ ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು? ಇಲ್ಲಿ 5 ಇಂದ ಈ ಸೈಡ್ ಮಲ್ಟಿಪ್ಲೈ ಮಾಡ್ಬೇಕು ಇವಾಗ. ಓಕೆ, ಸೊ
ಪ್ಲಸ್ ಇಂಟು 5 ಇಂಟು ಎಕ್ಸ್ ಸ್ಕ್ವೇರ್ 5 ಇಂಟು ಎಕ್ಸ್ ಸ್ಕ್ವೇರ್ ಏನಾಯ್ತು 5x² ಆಯ್ತು ಪ್ಲಸ್ 5 ಇಂಟು 2 5 ಇಂಟು 2 10x ಆಯ್ತು ಪ್ಲಸ್ ಅಗೇನ್ 5 ಇಂಟು 2 ಇಸ್ 10 ಆಯ್ತು. ಓಕೆ, ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ನಾವು ನೆಕ್ಸ್ಟ್ ಲೈಕ್ ಟರ್ಮ್ಸ್ ಗಳು ಯಾವ್ದವು ಅವನ್ನ ನೋಡಿ ನಾವೇನ್ ಮಾಡ್ಬೇಕು, ಎಡಿಷನ್ ಆದ್ರೂ ಮಾಡ್ಬೇಕು ಅಥವಾ ಸಬ್ಟ್ರಾಕ್ಷನ್ ಆದ್ರೂ ಮಾಡ್ಬೇಕು. ಓಕೆ, ಸೊ ಅಲ್ಲಿ ಲೈಕ್ ಟರ್ಮ್ಸ್ ಗಳು ಅದಾವು ಇಲ್ಲ ಫಸ್ಟ್ ನಾವೇನ್ ಮಾಡ್ಬೇಕು ಚೆಕ್ ಮಾಡ್ಬೇಕು. ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ. ಓಕೆ, ಸೊ ಈ ಎಕ್ಸ್ ಕ್ಯೂಬ್ ಮತ್ತೆ ಇಲ್ಲಿ ಎಲ್ಲಾದ್ರೂ ಇದೆ ಏನು ನೋಡ್ರಿ, ಒಂದ್ಸಲ ಚೆಕ್ ಮಾಡ್ರಿ. ಇಲ್ಲ, ಹಾಗಾಗಿ ಎಕ್ಸ್ ಕ್ಯೂಬ್ ಅನ್ನ ಆಸ್ ಇಟ್ ಇಸ್ ಬರದೆ. ಕರೆಕ್ಟಾ? ಸೊ ಅದಾದ್ಮೇಲೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಹೌದಾ? ವೇರಿಯೇಬಲ್ ಅನ್ನ ಅಷ್ಟೇ ಕನ್ಸಿಡರ್ ಮಾಡ್ರಿ. ಎಸ್, ಓಕೆ. ಸೊ ಇಲ್ಲಿ ಏನಾಯ್ತು, ಎಕ್ಸ್ ಸ್ಕ್ವೇರ್ ಇದೆ, ಆಮೇಲೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದಾಗ ನಾವ್ ಏನ್ ಮಾಡ್ಬೇಕು ಇವಾಗ, ಇದನ್ನ ಇಲ್ಲಿ ಏನಾಗ್ಬೇಕು, ಲೈಕ್ ಟರ್ಮ್ಸ್ ಗಳಾದವು. ಸೊ ಅಡಿಷನ್ ಮಾಡ್ಬೇಕು ಅಥವಾ ಸಬ್ಟ್ರಾಕ್ಷನ್ ಮಾಡ್ಬೇಕು ಬೇಸ್ಡ್ ಆನ್ ದ ಸೈನ್. ಓಕೆ, ಸೊ ಇಲ್ಲಿ ಏನಾಯ್ತು, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಹಾಗಾದ್ರೆ ಏನಾಯ್ತು ನಮ್ಗಿಲ್ಲೇ, ವೆರಿ ಗುಡ್, ಯಾದವಾಡ್ ಸ್ಕೂಲ್ ಇಂದ ಇಲ್ಲಿ 7x² ಅಂತ ಬಂತು. ಸೊ 5 + 2 ಅಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಸೈನ್ ಇದೆ, ಇಲ್ಲಿ ಪ್ಲಸ್ ಸೈನ್ ಇದೆ. ಓಕೆ, ಸೊ ಪ್ಲಸ್ ಸೈನ್ ಇದ್ರೆ ನಾವ್ ಏನ್ ಮಾಡ್ಬೇಕು, ಎಡಿಷನ್ ಮಾಡ್ಬೇಕು. ಓಕೆ, ಸೊ ಪ್ಲಸ್ ಅನ್ನ ಆಸ್ ಇಟ್ ಇಸ್ ಬರೆದು 5 + 2 ಏನಾಯ್ತು 7x² ಆಯ್ತು, ಹೌದಾ? 7x² ಆಯ್ತು, ರೈಟ್. ಸೊ ಅದಾದ್ಮೇಲೆ ಮತ್ತೆ ಎಕ್ಸ್ ಅನ್ನ ನೋಡ್ರಿ, ಇವಾಗ ಎಕ್ಸ್ ಇದೆ, 2x ಇದೆ, ಇಲ್ಲಿ 10x ಇದೆ. ಓಕೆ, ಸೊ 2x ಮತ್ತೆ 10x ಎಷ್ಟಾಗತ್ತೆ ನೋಡ್ರಿ, 12x ಆಗುತ್ತೆ. ಇಲ್ಲಂತೂ ಯಾವುದೇ ಮೈನಸ್ ಸೈನ್ ಅಂತೂ ಇಲ್ಲ, ಹಾಗಾಗಿ ನಾವ್ ಎಲ್ಲಿ ತಪ್ಪುವಂತ ಚಾನ್ಸ್ ಬರ್ಲಿಕ್ಕಿಲ್ಲ. ಓಕೆ, ಸೊ ನಾವಾಗ ಈಸಿಯಾಗಿ ನಾವು ಅಡಿಷನ್ ಮಾಡ್ತಾ ಹೋಗ್ತಾ ಇರ್ಬೇಕಷ್ಟೇ. ಸೊ 10 + 2 is 12, 12x + 10. ಓಕೆ, ಸೊ ಫೈನಲ್ ಆನ್ಸರ್ ಏನಾಯ್ತು ಹೇಳ್ರಿ ನಮ್ಗೆ, ಹಾಗಾದ್ರೆ x³ 7x² + 12x + 10 ಅಂತ ಬಂತು. ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಬೈನಾಮಿಯಲ್ ಬೈ ಟ್ರೈನಾಮಿಯಲ್. ಬೈನಾಮಿಯಲ್ ದಿಂದ ಟ್ರೈನಾಮಿಯಲ್ ಗೆ ಯಾವ ರೀತಿ ನಾವು ಮಲ್ಟಿಪ್ಲೈ ಮಾಡ್ಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಓಕೆ, ಸೊ ಇಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ನಾನು ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಇದನ್ನ ರಬ್ ಮಾಡ್ತೇನೆ. ಓಕೆ, ಸೊ ಇದನ್ನಂತೂ ಇದು ಕ್ವಶನ್ ಆಸ್ ಇಟ್ ಇಸ್ ಬರದ್ರಿ. ಓಕೆ, ಸೊ ನೆಕ್ಸ್ಟ್ ಏನಾಯ್ತಿಲ್ಲ, ಇವಾಗ ಈಗ ಬೈನಾಮಿಯಲ್ ಟು ಟ್ರೈನಾಮಿಯಲ್ ಎಂದಾಗ ನಾವ್ ಏನ್ ಮಾಡ್ಬೇಕು, ಇಲ್ಲ ಎಕ್ಸ್ ಇದೆಯಲ್ಲ, ಸೊ ಎಕ್ಸ್ ಅನ್ನ ಫಸ್ಟ್ ಈ ಒಂದು ಹೋಲ್ ಬ್ರಾಕೆಟ್ ಗೆ ಎಕ್ಸ್ ದಿಂದ ಮಲ್ಟಿಪ್ಲೈ ಮಾಡ್ಬೇಕು. ಅಗೇನ್ ಮತ್ತೆ ಅದೇ ಬ್ರಾಕೆಟ್ ಗೆ ಇಲ್ಲಿ ಇನ್ನೊಂದು 5 ಇದೆ. ಓಕೆ, ಸೊ 5 ಅನ್ನ ಇಟ್ಟು ನಾವು ಈ ರೀತಿ ಬರಿಬೇಕು. ಇದು ಸೆಕೆಂಡ್ ಸ್ಟೆಪ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ಓಕೆ, ಸೊ ಅದಾದ್ಮೇಲೆ ಈ ಎಕ್ಸ್ ದಿಂದ ಇಲ್ಲಿ ಒಳಗಿರುವಂತಹ 3 ಟರ್ಮ್ಸ್ ಗೆ ನಾವು 3 ಟರ್ಮ್ಸ್ ಗೂ ಕೂಡ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಆಮೇಲೆ ಅದರ ಜೊತೆಗೆ 5 ದಿಂದ ಕೂಡ ಇಲ್ಲಿ 3 ಟರ್ಮ್ಸ್ ಗೂ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ನಮ್ಗೆ ಏನಾಯ್ತು, x³ ಬಂತು, 2x² ಬಂತು, 2x ಬಂತು. ಅದಾದ್ಮೇಲೆ 5x², 10x, ಆಮೇಲೆ 10 ಬಂತು. ಓಕೆ, ಸೊ ಅದಾದ್ಮೇಲೆ ನಾವೇನ್ ಮಾಡ್ಬೇಕು, ಲೈಕ್ ಟರ್ಮ್ಸ್ ಗಳನ್ನಷ್ಟೇ ನೋಡ್ಬೇಕು, ಹೌದಾ? ಲೈಕ್ ಟರ್ಮ್ಸ್ ಗಳಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಆಸ್ ಇಟ್ ಇಸ್ ಎಷ್ಟಿರ್ತೈತಿ ಅಷ್ಟೇ ಬರಿಬೇಕು. ಬಟ್ ಇಲ್ಲಿ ಏನಾಗಿದೆ, ಲೈಕ್ ಟರ್ಮ್ಸ್ ಗಳು ಅದಾವು. ಸೊ ಅಲ್ಲಿ ಏನ್ ಮಾಡ್ತಾವ್, ಬೇಸ್ಡ್ ಆನ್ ದ ಸೈನ್ ನಾವ್ ಏನ್ ಮಾಡ್ಬೇಕು, ಎಡಿಷನ್ ಮಾಡೋದಾದ್ರೆ ಎಡಿಷನ್ ಮಾಡ್ಬೇಕು, ಇಲ್ಲ ಸಬ್ಟ್ರಾಕ್ಷನ್ ಮಾಡೋದಾದ್ರೆ ಸಬ್ಟ್ರಾಕ್ಷನ್ ಮಾಡ್ಬೇಕು. ಓಕೆ, ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ ಇದು? ಓಕೆ, ವೆರಿ ಗುಡ್. ಹಾಗಾದ್ರೆ ನಾನೊಂದು ಕ್ವಶನ್ ಕೊಡ್ಬೋದಾ ನಿಮ್ಗೆ? ಓಕೆ, ಒಂದ್ ಕ್ವಶನ್ ಕೊಡ್ತೀನಿ, ನೀವೇ ಮಾಡ್ರಿ ಇವಾಗ ಎಕ್ಸಾಂಪಲ್. ಅದಾದ್ಮೇಲೆ ನಾವು ಏನ್ ಮಾಡೋಣ, ಎಕ್ಸರ್ಸೈಸ್ ಹೋಗೋಣ. ಓಕೆ, ಸೊ ಟ್ರೈ ಮಾಡ್ರಿ. ಜಸ್ಟ್ 2x + 3, ಓಕೆ, 5x² - 4x + 9 ಅಂತ ಇದೆ. ಒಂದು 2 ಮಿನಿಟ್ಸ್ ಟೈಮ್ ಕೊಡ್ತೀನಿ, ನೀವು ಮಾಡ್ರಿ. ನಂಗೆ ಮಾಡಿ ಆನ್ಸರ್ ಅನ್ನ ಹೇಳ್ಬೇಕು. ಇದೊಂದು ಜಸ್ಟ್ ಫಾರ್ ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ಪರ್ಪಸ್ ಗೆ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಅಂದ್ರೆ ನನಗೊಂದು ಹೇಳಿದೆ, ಸೊ ನೀವು ಇದೊಂದು ಮಾಡಿದ್ರಿಂದ ನಿಮ್ಗೆ ಇನ್ನೂ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಓಕೆ, ಸೊ ನೋಡ್ರಿ, 2x + 3 ಇಂಟು ಬ್ರಾಕೆಟ್ 5x² - 4x + 9. ಮಾಡ್ರಿ, ಆರಾಮ್ಸೆ ಮಾಡ್ರಿ. ನಾಟ್ ಅಂಡರ್ಸ್ಟ್ಯಾಂಡ್ ಐಮನ್ಗಳ ಸ್ಕೂಲ್. ಎಲ್ಲಿ ಯಾವ ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ನಿಮ್ಗೆ ಹೇಳ್ರಿ. ಓಕೆ,
ಒಂದು 2 minutes ಟೈಮ್ ಕೊಡ್ತೇನೆ, ಇದಕ್ಕೆ ಆನ್ಸರ್ ಹೇಳ್ರಿ. ಓಕೆ, ಸಿಕ್ಸ್ ಎಕ್ಸ್ ಇಂಟು 20x³ 6x ಇಂಟು 20x³ ಅಂತ ಏನೋ ಬರ್ತಾ ಇದೆ. 10x³ 7x² ಪ್ಲಸ್ 6 ಮಾದನಹಳ್ಳಿ. ವೆರಿ ಗುಡ್. ನೋಡೋಣ, ಜಸ್ಟ್ ನಾನು ಮತ್ತೊಂದ್ಸಲ ಸಾಲ್ವ್ ಮಾಡ್ತೀನಿ. ಜಸ್ಟ್ ಫಾರ್ ಪ್ರಾಕ್ಟೀಸಿಗೆ ನಿಮಗೆ ನಾನು ಕ್ವಶನ್ ಅನ್ನ ಕೊಟ್ಟಿದ್ದೀನಿ ಇವಾಗ. ಓಕೆ, 12x plus 10 ಚಳ್ಳಕೇರಿ. 13 ಇಂಟು 4 10x ಯಾವ ಸ್ಕೂಲ್ ಇದು? ವರಳಹಳ್ಳಿ ಕಣಿವೆ ಸ್ಕೂಲು. ಓಕೆ, ಅಂಕೋಲಾ x³ ವೆರಿ ಗುಡ್. ಚಳ್ಳಕೆರೆ ಸ್ಕೂಲ್ ವೆರಿ ಗುಡ್. ಯಾದವಾಡ್ ಸ್ಕೂಲು 10x³ ಮೈನಸ್ 8 ನರಸಾಪುರು. ಓಕೆ, ನಾವೇ ಸಾಲ್ವ್ ಮಾಡೋಣ ಈಗ. ಆನ್ಸರ್ ನಿಮ್ದು ಕರೆಕ್ಟ್ ಯಾವ ರೀತಿ ಬಂದಿದೆ ನೋಡೋಣಂತ. ಇವಾಗ ನಾವು 1 by 1 ಸ್ಟೆಪ್ ವೈಸ್ ಏನ್ ಮಾಡೋಣ, ಸಾಲ್ವ್ ಮಾಡೋಣ. ಓಕೆ, ವೆರಿ ಗುಡ್, ವೆರಿ ಗುಡ್. ಸೊ ಇವಾಗ ಏನ್ ಮಾಡ್ಬೇಕಾಗಾದ್ರೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಂದ್ರ, ಈ 2x ದಿಂದ ಈ ಹೋಲ್ ಬ್ರಾಕೆಟ್ ಗೆ ಒಂದ್ಸಲ ಮಲ್ಟಿಪ್ಲೈ ಮಾಡ್ಬೇಕು. ಈ 3 ದಿಂದ ನಾವು ಮತ್ತೆ ಈ ಹೋಲ್ ಬ್ರಾಕೆಟ್ ಗೆ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ 2x ಅನ್ನ ಬರೆದು, ಹೌದಾ, ನನ್ಗೆ ಯಾವುದೇ ಒಂದು ಸ್ಕೂಲ್ ನಿಂದ ನಾಟ್ ಅಂಡರ್ಸ್ಟ್ಯಾಂಡ್ ಮ್ಯಾಮ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ನಾನು ಮತ್ತೆ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ರಿ. ಓಕೆ, ಸೊ ಹಾಗಾದ್ರೆ ಏನಾಯ್ತು, 2x ಅನ್ನ ಆಸ್ ಇಟ್ ಇಸ್ ಬರ್ದಿವಿ. ಈ ಹೋಲ್ ಬ್ರಾಕೆಟ್ ಅನ್ನ ಇಲ್ಲಿ ಬರಿಬೇಕು. ಹೌದಾ, ಬಹಳ ಈಸಿ ಇದೆ. 5x² ಮೈನಸ್ 4x ಪ್ಲಸ್ 9 ಇಷ್ಟು ಬರದ್ರಿ. ಓಕೆ, ಸ್ಲೋ ಆಗಿ ಹೇಳ್ತೇನೆ, ಏನ್ ಹರಿಬರಿ ಇಲ್ಲ. ಓಕೆ, ಸೊ 2x ಆಯ್ತು, 5x² ಮೈನಸ್ 4x ಪ್ಲಸ್ 9 ಆಯ್ತು. ಓಕೆ, ಸೊ ಪ್ಲಸ್ 3 ಇಲ್ಲಿದೆ ನೋಡ್ರಿ, ಈ ಪ್ಲಸ್ 3. ಓಕೆ, ಸೊ ಪ್ಲಸ್ 3 ಅನ್ನ ಇಲ್ಲಿ ಬರಿಬೇಕು. ಓಕೆ, ಸೊ ಪ್ಲಸ್ 3 ಆದ್ಮೇಲೆ ನಾನು ಇಲ್ಲಿ ಏನ್ ಮಾಡ್ತೇನೆ, ಮತ್ ಅಗೇನ್ ಈ ಬ್ರಾಕೆಟ್ ಅನ್ನ ಮತ್ತೆ ಇಲ್ಲಿ ಬರಿಬೇಕು. ಓಕೆ, ಸೊ 5x² ಮೈನಸ್ 4x ಪ್ಲಸ್ 9 ಅಂತ ಇದೆ. ಓಕೆ, ಸೊ ಈ ಸ್ಟೆಪ್ ಅನ್ನ ಬರೀ ಜಸ್ಟ್ ಇಲ್ಲಿ ಇದ್ದಿದ್ದೇನೆ ಇಲ್ಲಿ ಬರ್ದಿವಿ ಅಷ್ಟೇ. ಇದೇ ಜಸ್ಟ್ ಸ್ಟೆಪ್ ಇದೆ, ಸೆಕೆಂಡ್ ಸ್ಟೆಪ್. ಸೊ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನಂತ ಬರಿತೀವಿ, ಈ 2x ದಿಂದ ಈ ಹೋಲ್ ಬ್ರಾಕೆಟ್ ನಲ್ಲಿ ಇರ್ತಕ್ಕಂತ 3 ಟರ್ಮ್ಸ್ ಗಳಿಗೆ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಒಮ್ಮೆ 2x ದಿಂದ 5x² ಗೆ, ಅದಾದ್ಮೇಲೆ 4x, ಅದಾದ್ಮೇಲೆ 9 ಗೆ. ಹೌದಾ, ಸೊ ಹಾಗಾದ್ರೆ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ನ್ಯೂಮರಿಕಲ್ ಟರ್ಮ್ಸ್ ಗಳನ್ನ ಮಲ್ಟಿಪ್ಲೈ ಮಾಡ್ಬೇಕು. 5 ಇಂಟು 2 10, 5 into 2 is 10. Please mute yourself. Hirebidri School. Hirebidri School. Please mute yourself. Hirebidri School. Okay. So 2 into 5. 2 into 5 is 10. Okay. So illenaitu x³ ide. Okay. So x into x² x³. Okay. So repeat ಮಾಡ್ತಾ ಇದ್ದೀನಿ ನಾನು ಇವಾಗ. ಸೊ ಯಾವ ಪ್ಲೀಸ್ ನೀವೇನ್ ಮಾಡ್ರಿ, ಸಮ್ ಸ್ಕೂಲ್ ನಿಂದ ಏನಾಗ್ತಾ ಇದೆ, ಅದೇ ಮೇ ಬಿ ಅಲ್ಲಿ ಏನಾಗ್ತಾ ಇದೆ, ಯಾವ್ದು ಹಿರೇಬಿದ್ರಿ ಸ್ಕೂಲ್ ನಿಂದ ಅವ್ರು ಏನ್ ಮಾಡ್ತಾ ಇದ್ರು, ಆಡಿಯೋನ ಆನ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಬೇರೆಯವ್ರಿಗೆ ಎಲ್ಲರಿಗೂ ಅದು ಡಿಸ್ಟರ್ಬೆನ್ಸ್ ಅನ್ಸ್ತಾ ಇದೆ. ಸೊ ನಾನು ಕೇಳ್ತಾ ಇದ್ದೀನಿ, ನಿಮ್ದು ಏನಾದ್ರು ಕ್ವಶನ್ಸ್ ಕೇಳೋದಿದ್ಯಾ ಅಂತ ಹೇಳಿ. ನಿಮ್ಗೆ ಹಂಗೇನಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳ್ರಿ, ಇಲ್ಲ ಅಲ್ಲಿ ನೀವು ಚಾಟ್ ಬಾಕ್ಸ್ ಒಳಗ ಮೆಸೇಜ್ ಮಾಡ್ರಿ, ನಮಗ್ ಗೊತ್ತಾಗ್ತೈತಿ, ನಾವ್ ಅದಕ್ಕೆ ರಿಪ್ಲೈ ಮಾಡ್ತೀವಿ. ಆದ್ರೆ ಸುಮ್ನೆ ನೀವು ಅದನ್ನ ಅನ್ಮ್ಯೂಟ್ ಮಾಡಿದ್ರಿ ಅಂದ್ರೆ ಅದ ಸುಮ್ನೆ ಏನಾಗ್ತಿದೆ, ನಿಮ್ಗೆ ಬ್ಲರ್ ಅಂತ ಹೇಳಿ ವಾಯ್ಸ್ ಬರ್ತಾ ಇದೆ. ಹಾಗಾಗಿ ಬೇರೆದವ್ರಿಗೂ ಅದು ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ. ಓಕೆ, ಸೊ ನಿಮ್ದು ಏನಾದ್ರೂ ಡೌಟ್ಸ್ ಇದ್ರೆ ಅಲ್ಲಿ ಚಾಟ್ ಬಾಕ್ಸ್ ಒಳಗ ಮೆಸೇಜ್ ಮಾಡ್ರಿ, ಇಲ್ಲ ಅದನ್ನ ಅನ್ಮ್ಯೂಟ್ ಮಾಡ್ಬೇಡ್ರಿ. ಓಕೆ, ಆಡಿಯೋನ ಸ್ವಲ್ಪ ಮ್ಯೂಟ್ ಮಾಡಿ ನೀವು ಕ್ಲಾಸ್ ಅನ್ನ ಕೇಳ್ರಿ. ಓಕೆ, ಥ್ಯಾಂಕ್ ಯು. ಸೊ ಏನಾಯ್ತು, 2 into 5 is 10 ಆಯ್ತು, x into x² x³ ಆಯ್ತು. ಓಕೆ, ಸೊ ಇಲ್ಲಿ ಏನಾಯ್ತು, ಇವಾಗ ನೆಕ್ಸ್ಟ್ ಇಲ್ಲಿ ಪ್ಲಸ್
ಪ್ಲಸ್ ಸೈನ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಓಕೆ, ಸೊ 2 into 4 is 8. x into x, x square. ಓಕೆ, ಸೊ ಎಕ್ಸ್ ಅಂತ ಅಷ್ಟೇ ಬರ್ದಿದ್ದೀರಿ ಅಲ್ಲಿ. ಸೊ ನೀವೇನೋ ಮಿಸ್ಟೇಕ್ ಮಾಡಿರ್ಬೇಕು ನೋಡ್ರಿ, ಇಲ್ಲಿ -8x ಅಂತ ಬರ್ದಿದ್ದೀರಿ. 8x² ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಮಾಡ್ರಿ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆ, 2 into 4 is 8. ಆಮೇಲೆ x² ಆಯ್ತು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು. 9 2s are 18x ಆಯ್ತು. ಈ ಬ್ರಾಕೆಟ್ ನಮ್ಗ ಕಂಪ್ಲೀಟ್ ಆಗಿ ನಾವೇನ್ ಮಾಡಿದ್ವಿ ಮಲ್ಟಿಪ್ಲೈ ಮಾಡಿದ್ವಿ. ಓಕೆ, ಈ ಬ್ರಾಕೆಟ್ ಕಂಪ್ಲೀಟ್ ಆಯ್ತು. ಇವಾಗ ನಾವು ಮತ್ತೆ ಈ 3 ದಿಂದ ಈ ಬ್ರಾಕೆಟ್ ಹೋಗ್ಬೇಕು ಇವಾಗ. ಓಕೆ, ಸೊ 3 into 5 15x². ಓಕೆ, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್. 3 4s are 12x. ಪ್ಲಸ್ ಇಂಟು ಪ್ಲಸ್ 3 9s are ಎಷ್ಟಾಯ್ತು? 27 ಅಂತ ಆಗಿದೆ. 27 ಅಂತ ಆಯ್ತು. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು, ಮತ್ತೆ ನಾನು ಲೈಕ್ ಟರ್ಮ್ಸ್ ಗಳನ್ನೆಲ್ಲ ಇಲ್ಲಿ ನೋಡ್ಬೇಕು. ಇವಾಗ 10x³ ಅಷ್ಟೇ ಇದೆ. ಓಕೆ, ಸೊ ಇಲ್ಲೆಲ್ಲಿ ನಮ್ಗೆ ಏನಾಗುತ್ತೆ, x³ ಅನ್ನೋದು ಇಲ್ಲ. ಹಾಗಾಗಿ ಜಸ್ಟ್ ಓನ್ಲಿ ನಾವು 10x³ ಅನ್ನ ಆಸ್ ಇಟ್ ಈಸ್ ಇಟ್ವಿ. ಓಕೆ, ಸೊ ಅದಾದ್ಮೇಲೆ ಇಲ್ಲಿ -8x² ಇದೆ, 15x² ಅಂತ ಇದೆ. ಲೈಕ್ ಟರ್ಮ್ಸ್ ಗಳದವು, ಬಟ್ ಅಲ್ಲಿ ಡಿಫ್ರೆಂಟ್ ಸೈನ್ ಇರೋದ್ರಿಂದ ನಾವ್ ಏನ್ ಮಾಡ್ಬೇಕು, ಸಬ್ಟ್ರಾಕ್ಷನ್ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು ಹೇಳ್ರಿ, ಬಿಗ್ಗರ್ ಇಂಟಿಜರ್ ಒಳಗ ಸ್ಮಾಲರ್ ಇಂಟಿಜರ್ ಅನ್ನ ಮೈನಸ್ ಮಾಡ್ಬೇಕು. ಓಕೆ, ಸೊ ಹಾಗಾದ್ರೆ 15 - 8 ಈಸ್ 7x² ಆಯ್ತು. ಬಿಗ್ಗರ್ ಇಂಟಿಜರ್ ಸೈನ್ ಏನಿದೆ ನಮ್ಗಿಲ್ಲಿ, ಬಿಗ್ಗರ್ ಇಂಟಿಜರ್ ಸೈನ್ ಏನಿದೆ, ಪ್ಲಸ್ ಅಂತ ಇದೆ. ಸೊ ಪ್ಲಸ್ ಅಂತ ಬರಿಬೇಕು. ಸೊ 10x³ ಪ್ಲಸ್ 7x² ಅಂತ ಆಯ್ತು. ಸೊ ಇವಾಗ ಏನಾಯ್ತು, ನೆಕ್ಸ್ಟ್ ಏನಿದೆ, 18x ಅಂತ ಇದೆ. ಓಕೆ, ಸೊ 18x ಇದೆ, ಅದರದ ಲೈಕ್ ಟರ್ಮ್ಸ್ ಯಾವ್ದಾದ್ರು ಸಿಗ್ತೈತೆ ನೋಡ್ರಿ. ಇಲ್ಲಿ 12x ಇದೆ. 18x ಅಂಡ್ 12x ಅಂತ ಇದೆ. ಬಟ್ ಅವು ಏನಾಗಿದಾವ್, ನಮ್ಗೆ ಡಿಫ್ರೆಂಟ್ ಸೈನ್ ಇರೋದ್ರಿಂದ ಅಲ್ಲಿ ಕೂಡ ನಾವ್ ಏನ್ ಮಾಡ್ಬೇಕು, ಸಬ್ಟ್ರಾಕ್ಷನ್ ಮಾಡ್ಬೇಕು. ಬಿಗ್ಗರ್ ಇಂಟಿಜರ್ ಅಲ್ಲಿ ಸ್ಮಾಲರ್ ಇಂಟಿಜರ್ ಅನ್ನ ಮೈನಸ್ ಮಾಡ್ಬೇಕು. ಹಾಗಾದ್ರೆ 18 - 12 is 6x. ಬಟ್ ಬಿಗ್ಗರ್ ಇಂಟಿಜರ್ ಸೈನ್ ಪ್ಲಸ್ ಇದೆ. ಸೊ ಪ್ಲಸ್ ಅನ್ನ ನಾನು ಇಲ್ಲಿ ಬರೆದೆ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಮತ್ತಿಲ್ಲಿ ನೋಡ್ರಿ, ನಂಬರ್ಸ್ ಏನಾದ್ರು ಇದಾವೇನೋ? ಹೌದಾ, ನಂಬರ್ಸ್ ಏನಾದ್ರು ಇಲ್ಲಿ ನೋಡ್ರಿ, ಇಲ್ಲಿ ಯಾವುದೇ ನಂಬರ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇಲ್ಲ. ಕಾನ್ಸ್ಟೆಂಟ್ ವ್ಯಾಲ್ಯೂ ಇರೋದು ಇದು 27 ಒಂದೇ ಇದೆ. ಓಕೆ, ಸೊ 27 45 ಅಂತ ಬಂದಿದೆ ಯಾರ್ದು. ಸೊ ಇಲ್ಲಿ ಎಲ್ಲಿ ನಿಮ್ಗೆ ಇನ್ನೊಂದು ಟರ್ಮ್ ಇಲ್ಲ. ಹೌದಾ, 27 ಓನ್ಲಿ 27 ಅಷ್ಟೇ ಇರುತ್ತೆ. ಸೊ ಇನ್ನೊಂದ್ಸಲ ಚೆಕ್ ಮಾಡ್ಕೊರಿ ನೋಡ್ರಿ ಆನ್ಸರ್ ಅನ್ನ. ಹೌದಾ, ಇಲ್ಲಿ ಇರೋದೇ ನಿಮ್ಗೆ 27 ಒಂದೇ ಒಂದು ಟರ್ಮ್ ಇದೆ, ಕಾನ್ಸ್ಟೆಂಟ್ ಟರ್ಮ್ ಇದೆ. ಅದಕ್ಕೆ ಯಾವುದೇ ಇಲ್ಲಿ ಎಡಿಷನ್ ಅಂತೂ ಇಲ್ಲ. ಹಾಗಾಗಿ ಇದೇನಾಯ್ತು, 27 ಅಂತ ಬಂತು. ಹಾಗಾದ್ರೆ ನಮ್ಮ ಫೈನಲ್ ಆನ್ಸರ್ ಏನ್ ಬಂತ ಹೇಳ್ರಿ, 10x³ ಪ್ಲಸ್ 7x² ಪ್ಲಸ್ 6x ಪ್ಲಸ್ 27 ಅಂತ ಬಂತು. ಚಳ್ಳಕೆರೆ ಸ್ಕೂಲು 45 ಅಂತ ಇದೆ. 27 ಇಲ್ಲಿವರೆಗೂ ಎಲ್ಲರೂ ಆನ್ಸರ್ ಅನ್ನ ಕರೆಕ್ಟ್ ಮಾಡಿದಿರಿ. ಇಲ್ಲಿ ಬಂದ ಸಮ್ ಸ್ಟೂಡೆಂಟ್ಸ್ 45 ಅಂತ ಹೇಳಿ ಅಲ್ಲಿ ಟೈಪ್ ಮಾಡ್ತಾ ಇದ್ದೀರಿ. ಅಲ್ಲಿ ಏನೋ ನಿಮ್ದು ಮಿಸ್ಟೇಕ್ ಆಗಿದೆ, ಇನ್ನೊಂದ್ಸಲ ಚೆಕ್ ಮಾಡ್ಕೋರಿ. ಓಕೆ, ಸೊ ಇಲ್ಲಿ ಏನಾಗಿದೆ, 45 ಬರುವುದಿಲ್ಲ, 27 ಬರುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ನಿಮ್ಗ ಇದು ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು. ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಯಾವುದೇ ಕ್ವಶನ್ಸ್ ಗಳಿಲ್ಲ ಮ್ಯಾಮ್ ಎಲ್ಲಿಯೂ ಕೊಟ್ಟಿದ್ರು ಅಂತ ಹೇಳಿ. ನಮ್ಗೆ ಇವು ಮ್ಯಾಥ್ಸ್ ಒಳಗೆ ಏನಾಗ್ತಾವ್, ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ನಾವು ಟೆಕ್ಸ್ಟ್ ಬುಕ್ ಅನ್ನ ತಗೊಂಡಿರ್ತೀವಿ. ಬಟ್ ಪ್ರಾಕ್ಟೀಸಿಗಾಗಿ ನಾವು ಬೇಕಾದಷ್ಟು ಏನ್ ಮಾಡ್ಬೋದು, ಎಕ್ಸಾಂಪಲ್ಸ್ ಗಳನ್ನ ತಗೋಬಹುದು. ಹಾಗಾಗಿ ನಾನು ಟೆಕ್ಸ್ಟ್ ಬುಕ್ ಬಿಟ್ಟನೆ ನಿಮ್ಗೆ ಬೇರೆ ಎಕ್ಸಾಂಪಲ್ಸ್ ಗಳಾಗಿ ಕೊಟ್ಟಿದ್ದೇನೆ. ಯಾಕಂದ್ರೆ ನೀವು ಬರೀ ಟೆಕ್ಸ್ಟ್ ಬುಕ್ ಅಂದ್ರೆ ಬರೀ ಅದಷ್ಟೇ ಓದ್ತಾ ಇರ್ತೀರಿ. ಈಗ ನಿಮ್ಗೆ ಎಕ್ಸಾಮ್ ಒಳಗೂ ಕೂಡ ಹಾಗೆ ಆಗ್ಬೋದು, ಅವ್ರು ಬೇರೆ ಬೇರೆ ನಂಬರ್ಸ್ ಗಳನ್ನ ಕೊಟ್ಟಿರ್ತಾರ. ನೀವು ಇದಷ್ಟೇ ನಮ್ ಟೆಕ್ಸ್ಟ್ ಬುಕ್ ಒಳಗೆ ಬಂದಿಲ್ಲ ಅಂತಲ್ಲ, ಅವ್ರು ಬೇರೆ ಬೇರೆ ನಂಬರ್ಸ್ ಗಳನ್ನು ಕೊಡ್ಬೋದು. ಹಾಗಾಗಿ ನಾನು ಏನ್ ಮಾಡಿದೆ, ಟೆಕ್ಸ್ಟ್ ಬುಕ್ ಅನ್ನ ಬಿಟ್ಟು ನಿಮ್ಗೆ ಬೇರೆ ಕ್ವಶನ್ಸ್ ಗಳನ್ನ ಇಲ್ಲಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೇನೆ. ಓಕೆ, ಅರ್ಥ ಆಯ್ತಾ ನಿಮ್ಗಿದು? ಬೈನಾಮಿಯಲ್ ಟು ಬೈನಾಮಿಯಲ್ ಹೇಳಿದೆ, ಆಮೇಲೆ ಬೈನಾಮಿಯಲ್ ಬೈ ಟ್ರೈನಾಮಿಯಲ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ನಾವ್ ಎಲ್ಲಿಗೆ ಹೋಗ್ಬೇಕಂದ್ರ exercise 8.4. okay, so before going to start the exercise 8.4, we are going to show, okay, I'm going to show the
simulation related to this multiplication. Okay. So one second. I hope all of you see my screen. Okay. Start madana. One second. ನೋಡ್ರಿ ಆನ್ಸರ್ ನೋಡ್ರಿ ಅಲ್ಲಿ ಆನ್ಸರ್ ಇದ್ರೊಳಗೆ ಯಾವ್ದು ಇರ್ಬೋದು? ಮಲ್ಟಿಪ್ಲೈ ದ ಬೈನಾಮಿಯಲ್ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 8. ನೋಡ್ರಿ ಎಕ್ಸ್ ಸ್ಕ್ವೇರ್ ಅಂತ ಇದೆ, ಮೈನಸ್ 8x 5x ಯಾವ್ದು ಇರ್ಬೋದು ನೋಡ್ರಿ? ಯಾವ್ದು ಆನ್ಸರ್ ಬಂತ? ಒಂದ್ ಸೆಕೆಂಡ್ ನೋಡ್ತೇನೆ ನೋಡ್ರಿ, ಅಲ್ಲಿ ಟೈಮ್ ಆಗ್ತಾ ಇರ್ತೈತಿ. ಓಕೆ ಓಕೆ, ಎಕ್ಸ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಏನಾಗಿದೆ ಹಾಗಾದ್ರೆ ನಮ್ದು? ನೋಡೋಣ, ಇದನ್ನ ಕ್ಲಿಕ್ ಮಾಡೋಣ. ವೆರಿ ಗುಡ್, ಕರೆಕ್ಟ್. ನೆಕ್ಸ್ಟ್ ಕಂಬೈನ್ ದ ಲೈಕ್ ಟರ್ಮ್ಸ್. ಕಂಬೈನ್ ದ ಲೈಕ್ ಟರ್ಮ್ಸ್. ಲೈಕ್ ಟರ್ಮ್ಸ್ ಗಳನ್ನೆಲ್ಲ ಆಡ್ ಮಾಡ್ರಿ. ಅಲ್ಲೇ ಏನಾಗಿದೆ ನೋಡ್ರಿ, ಅಲ್ಲೇ ಎಕ್ಸ್ ಸ್ಕ್ವೇರ್ ಅಂದ್ರ 11x ಸ್ಕ್ವೇರ್, ಅದಾದ್ಮೇಲೆ 11x ಸ್ಕ್ವೇರ್ ಅಂಡ್ 11x ಎಲ್ಲಿದೆ ನೋಡ್ರಿ ಆನ್ಸರು? ಹೌದಾ, ಇಲ್ಲಿದೆ ಅಲ್ಲ? ಕ್ಲಿಕ್ ಮಾಡ್ಲಿ ನಾನು? ನೀವು ಕೂಡ ಅದೇ ಆನ್ಸರ್ ಅನ್ನ ಕೊಡ್ತಾ ಇದ್ದೀರಿ ಅನ್ಕೋತಾ ಇದ್ದೀನಿ ನಾನು. ಓಕೆ, ವೆರಿ ಗುಡ್. ಓಕೆ, ವೆರಿ ಗುಡ್. ನೆಕ್ಸ್ಟ್ ಮಲ್ಟಿಪ್ಲೈ. ಇವಾಗ ನೋಡ್ರಿ 2x ಸ್ಕ್ವೇರ್. ನೋಡ್ರಿ ಆನ್ಸರ್ ಯಾವ್ದು ಬಂತು ಅಂತ ಹೇಳಿ? ಮಲ್ಟಿಪ್ಲೈ ದ ಬೈನಾಮಿಯಲ್ 2x ಸ್ಕ್ವೇರ್ ಮೈನಸ್ 4x ಪ್ಲಸ್ x ಮೈನಸ್ 4. ಯಾವ್ದು ಆನ್ಸರ್ ಬರ್ತಾ ಇದೆ ನಿಮ್ಗೆ? ಟೂ ಎಕ್ಸ್ ಸ್ಕ್ವೇರ್, ಅದಾದ್ಮೇಲೆ ಸಾರಿ 8x. ನೋಡ್ರಿ ಯಾವ ಆನ್ಸರ್ ಬರ್ತಾ ಇದೆ ನೋಡೋಣವಾ? ಓಕೆ, ಬಿ ಅಂತ ಬರ್ತಾ ಇದೆ. ಸೊ ಲೆಟ್ಸ್ ಸಿ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಓಕೆ, ಸಿಂಪ್ಲಿಫೈ 7x ಸ್ಕ್ವೇರ್ ಪ್ಲಸ್ 8x ಮೈನಸ್ 6 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 10x ಪ್ಲಸ್ 1 ಅಂತ ಇದೆ. ಸೊ ಏನಿರ್ಬೋದು ನೋಡ್ರಿ ಆನ್ಸರು? 6x ಸ್ಕ್ವೇರ್ ಮೈನಸ್ 2x 8x ಸ್ಕ್ವೇರ್ ಮೈನಸ್ 2x. ನೋಡ್ರಿ ಯಾವ್ದು ಬರ್ಬೋದು? ಡಿ 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 ಅಂತ ಬರ್ತಾ ಇದೆ. ಸೊ ನೋಡೋಣವಾ? ಓಕೆ, ವೆರಿ ಗುಡ್. ವಾಟ್ ಈಸ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್? ಸೊ ಆ ಪಾಲಿನಾಮಿಯಲ್ ಡಿಗ್ರಿ ಎಷ್ಟಿದೆ ನೋಡ್ರಿ? ಹೈಯೆಸ್ಟ್ ಪವರ್ ಎಷ್ಟಿದೆ ಅದೇ ಅದರದ್ದು ಡಿಗ್ರಿ. ಭಾರಿ ಈಸಿ ಕ್ವಶನ್ ಇದೆ, ಭಾರಿ ಈಸಿ ಕ್ವಶನ್ ಇದೆ. ಏನಿರ್ಬೋದು ನೋಡ್ರಿ? ಹೈಯೆಸ್ಟ್ ಡಿಗ್ರಿ ಸಿ ಅಂತ ಇದೆ ಆನ್ಸರು. ಇಲ್ಲಿ ನೋಡ್ರಿ ಎಕ್ಸ್ ರೆಸ್ಟ್ 5. ಸೊ 5 ಇಸ್ ದ highest degree of this polynomial. So answer is 5. Very good. Next. What is the degree of the polynomial? So either the degree estide nodri, same question but different agide. Okay. So very good, very good. 4 anta ide. So this is the 4. Okay. So next question. Multiply x minus 7 x plus 7. ಯಾವ್ದು ನೋಡ್ರಿ ಆನ್ಸರು? ಮತ್ತೆ ನೋಡ್ಬೋದಾ? ಓಕೆ, ಡಿ ಸಿ ಸಿ ಸಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಕ್ಸ್ ಸ್ಕ್ವೇರ್ ಮೈನಸ್ 49 ಬರುತ್ತಾ? ಅದು ಎ ಮೈನಸ್ ಬಿ, ಎ ಪ್ಲಸ್ ಬಿ ಫಾರ್ಮುಲಾ. ಓಕೆ, ಸೊ ಮಲ್ಟಿಪ್ಲೈ ಬೈನಾಮಿಯಲ್ ಎಕ್ಸ್ ಪ್ಲಸ್ 4 ಎಕ್ಸ್ ಪ್ಲಸ್ 3. x plus 4 x plus
3 ಏನಿರ್ಬಹುದು? ಬಿ 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 ಬಿ. ವೆರಿ ಗುಡ್ ಸ್ಟೂಡೆಂಟ್ಸ್, ವೆರಿ ಗುಡ್. ಓಕೆ, ರೈಟ್. ನೆಕ್ಸ್ಟ್, check all polynomials of degrees 2. ಡಿಗ್ರೀಸ್ 2 ದ ಪಾಲಿನಾಮಿಯಲ್ ಯಾವ್ದಿದೆ ಇದ್ರೊಳಗೆ? ಇದಿದೆ. ಓಕೆ, ಇದನ್ನ ಕ್ಲಿಕ್ ಮಾಡಬಹುದು ನಾನು. ಸೊ ಇಲ್ಲಿ ಇದೆ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಇದು. ಓಕೆ, ವೆರಿ ಗುಡ್. ನೆಕ್ಸ್ಟ್, ಕಂಬೈನ್ ದ ಲೈಕ್ ಟರ್ಮ್ಸ್. ಇರೋದೇ ಇದೆ ಒಂದು ಕ್ವಶನ್ ಆನ್ಸರ್ ಇದೆ. ಸೊ ಆದ್ರೂ ಒಂದ್ಸಲ ಚೆಕ್ ಮಾಡ್ರಿ. 8 + 4 is 12x². 3x + 2x is 5. So this is the first answer. Okay. Okay, very good. Game complete. Okay. So ಒಂದ್ಸಲ ಆನ್ಸರ್ ಅನ್ನ ಚೆಕ್ ಮಾಡೋಣವಾ, ಕರೆಕ್ಟ್ ಇದೆ ಇಲ್ಲ ಅಂತ ಹೇಳಿ. ಅಲ್ಲಿ ಅದು ತೋರಿಸಿದೆ ಆದ್ರೂ. ಓಕೆ, ಕರೆಕ್ಟ್. ಸೊ ನೆಕ್ಸ್ಟ್, ವೆರಿ ಗುಡ್. ಏನಾಯ್ತು ಹಾಗಾದ್ರೆ? ನಿಮ್ಗೆ ಸ್ವಲ್ಪ ಪರ್ಫೆಕ್ಟ್ ಆಯ್ತು ಅನ್ಕೋತೀನಿ ನಾನು. ಓಕೆ, ಸೊ ಮ್ಯಾಮ್ ಪ್ಲೀಸ್ ಗಿವ್ ದ ರಿಸಲ್ಟ್ ಫಾರ್ ಅವರ್ ಎಕ್ಸಾಮ್. ನಿಮ್ಗೆ ವೆರಿ ಸೂನ್ ಕೊಡ್ತಾರೆ ರಿಸಲ್ಟ್ ಅನ್ನ. ಓಕೆ, ವೇಟ್ ಮಾಡ್ರಿ. ಓಕೆ, ವೆರಿ ಗುಡ್. ನೆಕ್ಸ್ಟ್, ಇವಾಗ ಎಕ್ಸಸೈಸ್ 8.4. ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಜಸ್ಟ್ ಕ್ವಶನ್ ಅನ್ನ ಹೇಳ್ತೀನಿ. ಓಕೆ, ಸೊ ಎಕ್ಸಸೈಸ್ 8.4. ಓಕೆ, ಸೊ ಕ್ವಶನ್ ಏನಿದೆ ನೋಡ್ರಿ, ಅಲ್ಲಿ ಮಲ್ಟಿಪ್ಲೈ ದ ಬೈನಾಮಿಯಲ್ ಅಂತ ಇದೆ. ಹೌದಾ? ಮಲ್ಟಿಪ್ಲೈ ದ ಬೈನಾಮಿಯಲ್. ಓಕೆ, ಟೆಸ್ಟ್ ರಿಸಲ್ಟ್ ಮ್ಯಾಮ್ ಅಂತ ಕೇಳ್ತಾ ಇದ್ದೀರಿ. ಅದೇ ಹೇಳಿದ್ನಲ್ಲ, ನಿಮ್ಗೆ ಸದ್ಯದಲ್ಲಿ ಕೊಡ್ತಾರೆ. ಓಕೆ, ಸೊ 2x + 5 into 4x - 3 ಅಂತ ಇದೆ. ಸೊ ಇದು ಫಸ್ಟ್ ಒನ್. ಆಲ್ರೆಡಿ ಇದ್ರ ಬಗ್ಗೆ ನೀವು ಸಾಕಷ್ಟು ಏನ್ ಮಾಡಿದಿರಿ, ಈಗಾಗ್ಲೇ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದಿರಿ. ಆದ್ರೂ ಓಕೆ, ಸೊ ಇದು ಎಕ್ಸಸೈಸ್ 8.4 ಅಲ್ಲಿ. ಓಕೆ, ಸೊ ಏನಾಗತ್ ನೋಡ್ರಿ, ಸ್ವಲ್ಪ ಆಲ್ರೆಡಿ ಟೈಮ್ ಆಗ್ಬಿಡ್ತು. ಯಾಕಂದ್ರೆ ಇದನ್ನ ಮತ್ತೆ ನಾನು ಸಾಲ್ವ್ ಮಾಡ್ಲಿಕ್ಕೆ ನಿಮ್ಗೆ ಮತ್ತೊಂದು ಅಟ್ಲೀಸ್ಟ್ 2 to 3 minutes ಹೋಗ್ತದೆ. ಸೊ ಹಾಗಾಗಿ ನೆಕ್ಸ್ಟ್ ಸೆಷನ್ ಒಳಗ, ನೆಕ್ಸ್ಟ್ ಕ್ಲಾಸ್ ಒಳಗ ನಾವು ಈ ಎಕ್ಸಸೈಸ್ 8.4 ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೊ ಎಲ್ಲಿವರೆಗೂ ಇಷ್ಟೊತ್ತವರೆಗೂ ನಿಮಗೆ ಈ ಕ್ಲಾಸ್ ಅನ್ನ ಹೇಳಿದ್ದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಈ ಎಕ್ಸಸೈಸ್ 8.4 ಜೊತೆಗೆ ಮೇ ಬಿ ಈ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಒಂದು ಟಾಪಿಕ್ ಮುಗೀತೈತಿ ಅನ್ಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ಇದ್ರ ಮೇಲೆ ಇಷ್ಟೊತ್ತವರೆಗೂ ಏನ್ ಕಲ್ತೀರಿ ಅದ್ರ ಮೇಲೆನೆ ನಿಮ್ಗೆ ಏನ್ ಮಾಡ್ತೈತಿ, ಒಂದ್ ಸ್ವಲ್ಪ ಏನ್ ಮಾಡ್ತೀನಿ, ಕ್ವಿಜ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಹಾಗಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ. ಹಾಗಾಗಿ ಸ್ವಲ್ಪ ರೆಡಿಯಾಗಿ ಬರ್ರಿ. ಯಾವಾಗ ಹೇಳ್ರಿ? ಫ್ರೈಡೆ. ಓಕೆ, ಫ್ರೈಡೆ 5:30 ಕ್ಲಾಸ್ ಇರ್ತೈತಲ್ಲ, ಅವಾಗ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೀನಿ ಇದೇ ಪಾಠದ ಮೇಲೆ. ಹಾಗಾಗಿ ರೆಡಿ. ಓಕೆ, ಸೊ ಇಲ್ಲಿವರೆಗೆ ಕ್ಲಾಸ್ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.